ತಾಲೂಕಿನ ಬರಡೋಲ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಎದುರು ಕೆಆರ್ಎಸ್ ಪಕ್ಷದ ಎಲ್ಲಾ ಸೈನಿಕರು ಧರಣಿ ಸತ್ಯಾಗ್ರಹ ನಡೆಸಿದರು. ಈ ಸಂದರ್ಭದಲ್ಲಿ ಅಶೋಕ್ ಜಾಧವ್, ಅಣ್ಣಾ ಪೂಜಾರಿ, ಚಂದ್ರಕಾಂತ್ ನಗರೆ, ಲಕ್ಷ್ಮಣ್ ಚರ್ಚಣ್ ಹಾಗೂ ಮಲ್ಲಿಕಾರ್ಜುನ್ ಬಿರಾದಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಗ್ರಾಮದ ವಿವಿಧ ಸಮಸ್ಯೆಗಳ ಕುರಿತು ಪ್ರತಿಭಟನೆ ನಡೆಸಲಾಗಿದ್ದು, ಬಳಿಕ ಚರ್ಚಣ್ ತಾಲೂಕಿನ ತಾಲೂಕು ಅಧಿಕಾರಿ ಹಾಗೂ ಇಒ ಅಶೋಕ್ ರಾಥೋಡ್ ಸ್ಥಳಕ್ಕೆ ಆಗಮಿಸಿ ಬರಡೋಲ ಗ್ರಾಮದ ಎಲ್ಲಾ ಸಮಸ್ಯೆಗಳನ್ನು ನಾನು ಖುದ್ದಾಗಿ ಪರಿಶೀಲಿಸಿ 2-3 ದಿನಗಳೊಳಗೆ ಬಗೆಹರಿಸುವ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಬರಡೋಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ. ಯಾಕೆ ಈ ರೀತಿ ಇಲ್ಲಿ ವ್ಯವಸ್ಥೆ ಆಗ್ತಾ ಇದೆ? ಯಾಕೆ ನೀರಿನ ವ್ಯವಸ್ಥೆ ಇಲ್ಲ ಈ ಗ್ರಾಮದಲ್ಲಿ ಅಂತ ಇವತ್ತು ಪ್ರತಿಭಟನೆ ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರು ಕೂಡ ಸೇರಿ ಇವತ್ತು ಕೂತಿದ್ದೀವಿ. ಇದೇ ಗ್ರಾಮಸ್ಥರು ಇಲ್ಲೇ ಇದ್ದಾರೆ, ಕೇಳ್ರಿ ನಿಮ್ಮ ಬಾಯಿಂದಲೇ. ನಾವು ಏನಾದರೂ ಕೆಆರ್ಎಸ್ ಪಕ್ಷದವರೇ ಹೇಳ್ತಾ ಇದ್ದಾರೆ ಅನ್ನೋದು ಏನಾದರೂ ವಿಷಯ ಇತ್ತು ಅಂದ್ರೆ ಅವ್ರ ಬಾಯಿಲನ್ನೇ ಕೇಳಿ. ಏನಾದರೂ ನೀರು ಬಿಡ್ತಾ ಇದಾರೇನ್ರಿ? ನೀರೇ ಇಲ್ಲ ಅಂದ್ರೆ ಅವ್ರು ಹೆಂಗ್ ಹೆಂಗ್ ಮಾಡ್ಬೇಕು? ಒಬ್ಬ ಇಬ್ಬ ಬೇಡ, ಒಟ್ಟು ಟೋಟಲಿ ಒಬ್ಬ ಇಬ್ಬ ಬೇಡ. ಈಗ ಕೆಲವು ವಾರ್ಡ್ಗಳಿಗೆ ತೊಂದರೆ ಆಗೈತ್ರಿ, ಕೆಲವು ವಾರ್ಡ್ಗಳಿಗೆ ತೊಂದರೆ ಆಗೈತೆ. ಮೇಡಮ್ ಏನ್ ಪ್ರಾಬ್ಲಮ್ ಅದ್ರಿ? ಅಲ್ಲಲ್ಲ, ಅದೇ ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಏನು ಸರ್ ಹೇಳ್ರಿ. ಈಗ ಒಂದ್ ನಿಮಿಷ ಮೇಡಮ್, ಊರವ್ರು ಹೇಳ್ರಿ ಸರ್, ಅವು ಹೇಳೋಣ ಬಿಡಿ. ಎಲ್ಲರೂ ಒಟ್ಟಿಗೆ ಪರಿಹಾರ ಮಾಡೋಣ. ನಾವು 3-4 ಜನ ಮೆಂಬರ್ ಇದ್ದೇವು, ನಮ್ಗೆ ತಿಳಿತದ. ಪೈಪ್ ಲೈನ್ ಮಾಡಿದೀವಿ, ಎಲ್ಲ ಮಾಡಿದೆವು. ಪ್ರಾಬ್ಲಮ್ ಏನಾಗ್ಯದ ಮಾನ್ಯ ಸರ್, ನೀರ್ ಸರ್ ಅರ್ಧ ಊರಿಗೆ ಅರ್ಧ ಊರಿಗೆ ಅವ್ರು ಯಾರು ಬೇಕಾದವ್ರು ಇಂಥವ್ರು ಅರ್ಧ ಊರಿಗೆ ನೀರು ನೀರು ಅರ್ಧ ಊರಿಗೆ ನೀರು ನಮಗಿಲ್ಲ. ಮ್ಯಾಗ ಏನಾಗ್ಯದ ಮಾನ್ಯ ಒಂದು 3 ದಿನ ಪೈಪ್ ಹೊಡೆದ ಬಳಿಕ 3-4 ನೀರು ಬಂದಿಲ್ಲ. ಈಗ ಅದೇ ಹಾಕಾರ ಇದ್ದದು. ಈಗಂತೂ ಬರ್ಲಕತ್ತಾವ. ರಿಪೇರಿ ಮಾಡಿಸಿದ್ರಿ, ಬಿಟ್ಟಾರ, ಚಾಲು ಮಾಡಿರಿ. RWS ನಿಂದ ಕರೆಕ್ಟ್ ಆಗಿ ನೀರು ಸಪ್ಲೈ ಆಗ್ತಿದೆ ಅಲ್ಲ? ಟ್ಯಾಂಕ್ ಅಂತೂ ತುಂಬಿದಾರ, ತುಂಬಾಕತ್ತಾರ್ರಿ. ಈಗ ಏನು ಪೈಪ್ ಹೊಡೆದಿದ್ರಿಂದ ಸಮಸ್ಯೆ ಆಗಿದೆ. ಪೈಪ್ ಡ್ಯಾಮೇಜ್ ಇದ್ದಿದ್ದ ರಿಪೇರ್ ಮಾಡ್ಕೊಂಡ್ರಲ್ಲ? ಮಾಡ್ಕೊಂಡಿದ್ದೀರಾ? ಈಗ ಏನೋ ಪೈಪ್ ಡ್ಯಾಮೇಜ್ ಆಗಿತ್ತು, ರಿಪೇರ್ ಸರ್. ಪೈಪ್ ಡ್ಯಾಮೇಜ್ ಎಷ್ಟು ದಿವಸಕ್ಕೆ ಹತ್ತದ ಮಾಡ್ಲಕ್ಕ? ಇಲ್ಲ ಮಾತಾಡ್ಲಿ ಸರ್. ಬ್ಯಾಸಿಯಾಗ ಅಷ್ಟೇ ಅಲ್ರಿ, ಮಳೆಗಾಲದ ಸುನಿಕೆ ಕರೆಕ್ಟ್ ನೀರ್ ಬರಲ್ಲ. ನಮ್ಮ ಅಂಬೇಡ್ಕರ್ ಕಾಲನಿ ಒಳಗೆ ಬಂದ್ ನೋಡ್ರಿ, ಒಂದು ನೀರಿನ ಗಳಿಗೆಲ್ಲ, ಒಂದು ಬೋರ್ವೆಲ್ ವ್ಯವಸ್ಥೆ ಇಲ್ಲ. ನಾವು ಯಾವಾಗ್ಲೂ ಇಲ್ರಿ, ಬರೀ ತಾತ್ಕಾಲಿಕವಾಗಿ ಅಧಿಕಾರಿಗಳು ಬರ್ತಾರ, ಇಲ್ಲಿ ಭರವಸೆಗಳು ನಮಗ್ ಭರವಸೆಗಳು ಬೇಕಾಗೇ ಇಲ್ರಿ. ನಮ್ ಕೆಲಸಗಳು ಬೇಕಾಗ್ಯಾವ. ನಾವ್ ಎಲ್ಲರಿಗೆ ಇಲ್ಲಿ ಪಂಚಾಯತ್ ಕಂಪ್ಲೀಟ್ ಮಾಡಿವಿ, ಎಲ್ಲ ಕಡೆ ಕಂಪ್ಲೀಟ್ ಮಾಡಿವಿ. ನಮಗ್ ಕಂಪ್ಲೀಟ್ ಕೊಟ್ಟು ಬೇಜಾರಾಗ್ಯಾವ. ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ. ಇವತ್ತು ಬರೋಡಲ್ ಊರಾಗ ಕೆಆರ್ಎಸ್ ಪಕ್ಷದವರು ಪಂಚಾಯತಿ ಮುಂದೆ ಧರಣಿ ಕೂತಾರೆ. ಮತ್ತು ಹಾಗೆ ಎಲ್ಲ ನಮ್ಮ ಕೆಆರ್ಎಸ್ ಪಕ್ಷ ಎಲ್ಲ ಸೈನಿಕರದಾರೆ. ಮತ್ತು ನಮ್ಮ ಅಶೋಕ್ ಜಾಧವ್ ಜಿಲ್ಲಾ ಅಧ್ಯಕ್ಷರು ಕೂಡ ಬಂದಾರೆ. ಏನೈತೆ ಅವ್ರ ಬಾಯಲ್ಲಿ ಕೇಳೋಣ ಬರ್ರಿ. ಸರ್, ಧರಣಿ ಕೂತಿದ್ರಲ್ಲ, ಏನೈತೆ ಹೇಳ್ರಿ. ಬಂಧುಗಳೇ ನಮಸ್ಕಾರ, ನಾನು ಅಶೋಕ್ ಜಾಧವ್ ಅಂತೇಳಿ. ಇವತ್ತು ಬರಡೋಲ್ ಗ್ರಾಮದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರ ಸಮೇತವಾಗಿ ಇವತ್ತು ಮತ್ತೆ ಗ್ರಾಮಸ್ಥರು, ಸೈನಿಕರಲ್ಲದೆ ಬರಡೋಲ್ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಬರಡೋಲ್ ಗ್ರಾಮ ಪಂಚಾಯಿತಿ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಬರಡೋಲ್ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಹೇಗಾಗಿತ್ತು ಅಪ್ಪ ಅಂತಂದರೆ, ವಾರಲ್ಲಿ 1 ದಿನ ಮಾತ್ರ ಬರ್ತಿತ್ತು ಅನ್ನೋ ವಿಚಾರ ನಮಗೆ ಬಂದಿತ್ತು. ವಾರಲ್ಲಿ 1 ದಿನ ಕುಡಿಯುವ ನೀರಿನ ವ್ಯವಸ್ಥೆ ಇದ್ದಾಗ ಜನರು ಏನು ಕುಡಿಬೇಕು? ವಾರಲ್ಲಿ 1 ವಾರ ನೀರು ಹೇಗೆ ಬಳಸಬೇಕು ಅವರು? ಆ ವ್ಯವಸ್ಥೆಯನ್ನು ಆಗಬಾರ್ದು. ಪ್ರತಿದಿನ ನೀರು ಬರಬೇಕು ಈ ಗ್ರಾಮದಲ್ಲಿ ಅಂಥೇಳಿ ಇವತ್ತು ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರು ಈ ಗ್ರಾಮದ ವ್ಯವಸ್ಥೆಯನ್ನು ಬಗೆಹರಿಸಲು ಇವತ್ತು ಬರಡೋಲ್ ಗ್ರಾಮ ಪಂಚಾಯಿತಿ ಮುಂದ್ಗಡೆನೇ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಇವತ್ತು ನಮ್ಮ ಕೆಆರ್ಎಸ್ ಪಕ್ಷದ ಎಲ್ಲ ಸದಸ್ಯರು ಇವತ್ತು ಕೂತಾಗ ಇವತ್ತು ಯುವ ಸಾಹೇಬರು ಅಶೋಕ್ ರಾಠೋಡ್ ಅಂತೇನೋ ಹೆಸರು ಹೇಳಿದ್ರು. ಅವರು ಬಂದು
ಸರ್ ಇವತ್ತು ನೀವು ಮನವಿ ನಮಗೆ ಕೊಡ್ತಾ ಇದ್ದೀರಿ. 2 ದಿನಗಳಲ್ಲಿ ಮಾತ್ರ ನಾನು ಈ ಬಗೆಹರಿಸ್ತೀನಿ. ಈ ನೀರಿನ ವ್ಯವಸ್ಥೆ ಆಗಲಿ, ಮೊದಲು ನೀರಿನ ವ್ಯವಸ್ಥೆಯನ್ನು ನಾನು ಬಗೆಹರಿಸ್ತೀನಿ, ಆಮೇಲೆ ಚರಂಡಿ ವ್ಯವಸ್ಥೆ ಅನ್ನೋದು ಅದು ನಾನು ಮಾಡ್ತೀನಿ ಅನ್ನೋ ವಿಚಾರವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಇಟ್ಟು ಇವತ್ತು ಧರಣಿ ಸತ್ಯಾಗ್ರಹನ ಇಲ್ಲಿ ನಾವು ಮುಕ್ತಾಯ ಮಾಡಿದ್ದೀವಿ. ನೋಡೋಣ 2-3 ದಿನಗಳನ್ನು ಕಾದೋಣ. ಎಷ್ಟು ದಿನ ಕಾದಿದ್ದೀವಿ ಅಂದರೆ ಒಂದು 2-3 ದಿನ ಕಾಯಲಿಕ್ಕೆ ನಮಗೇನು ಆಗೋದಿಲ್ಲ. ಜನರಿಗೂ ಕೂಡ ಅದೇ ಹೇಳಿದ್ವಿ, 2-3 ದಿನ ಏನಾದರೂ ತ್ರಾಸಾಯಿತು ಅಂದರೆ ಇಷ್ಟು ದಿನಗಳ ಕಾಲ ಏನು ನೀವು ತ್ರಾಸನ್ನು ತೊಗೊಂಡಿದ್ದೀರಿ ಇರಲಿ, ಇನ್ನೂ ಒಂದು 2 ದಿನ ಕೈಗೊಳ್ಳ್ರಿ. ಅಕಸ್ಮಾತ್ ಏನಾದರೂ 2 ದಿನ ನಂತರ ಏನಾದರೂ ಈ ನೀರಿನ ವ್ಯವಸ್ಥೆ ಬಗೆಹರಿಲಿಲ್ಲ ಅಂದರೆ ಈ ಗ್ರಾಮ ಪಂಚಾಯಿತಿಯ ಮುಂದೆ ಪೂರ್ತಿ ಗ್ರಾಮಸ್ಥರು ಕೂಡ ಸೇರಿ ಇವತ್ತು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಲಿಕ್ಕೆ ನಾವು ಮುಂದಾಗ್ತೀವಂತ ಈ ಮೂಲಕ ನಾವು ಹೇಳ್ಬೋದು. ಓಕೆ ಸರ್. ನಿಮಿಷ ಆಗಿದೆ ಬಡೋಲ್ದಾಗ ಸರ್, ಬಡೋಲ್ದಾಗ ಒಂದು ದೊಡ್ಡ ಲಿಸ್ಟ್ ಐತಿ. ಕುಡಿ ನೀರಿನ ಸಮಸ್ಯೆ, ಶೌಚಾಲಯ ಸಮಸ್ಯೆ, ಬೀದಿ ಲೈಟ್ ಇಲ್ಲ, ಸ್ವಚ್ಛತೆ ಇಲ್ಲ. ಒಬ್ಬ ರಜೆ ಹೇಳಕತ್ತಿದ್ರು 4 ತಿಂಗಳಿಂದ ನೀರು ಕೊಟ್ಟಿಲ್ಲ ಅಂತ. 4 ತಿಂಗಳಿಂದ ಇಲ್ಲಿಂದ ಅಧಿಕಾರಿಗಳೇನು ಪಂಚಾಯತಿಗೆ ಬಂದಿದ್ದಾರೋ ಅಥವಾ ಅವರು 4 ತಿಂಗಳು ಮನ್ಯಾಗ ಕೂತು ಸಂಬಳ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಈ ಥರ ಎಲ್ಲ ಸಮಸ್ಯೆ ಐತೆ ಅನ್ನೋ ಕಾರಣಕ್ಕಾಗಿ ನಾವು ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು. ಅದು ಅಧಿಕಾರಿಗಳು ದಪ್ಪ ಚರ್ಮ, ಎಮ್ಮಿ ಚರ್ಮ ಅಂತಾರಲ್ಲ, ಹಂಗೆ ಮನವಿಗೆಲ್ಲ ಬಗ್ಗವರಲ್ಲ ಅವರು. ಧರಣಿ ಕೂತಾಗೆ ಒಂದು ಸ್ವಲ್ಪ ಲೆಕ್ಕಕ್ಕೆ ಬರ್ತಾರೆ. ಹಾಗಾಗಿ ಅದನ್ನು ನಾವು ಮನ ಅರ್ಥಕೊಂಡು ಇವ್ರ ಮನವಿಗೆಲ್ಲ ಬಗ್ಗಲ್ಲ, ಧರಣಿನೇ ಕೊಡಬೇಕನ್ನೋ ಕಾರಣಕ್ಕಾಗಿ ನಾವು ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿ ಎಲ್ಲ ಸೈನಿಕರಿಂದ ಕರ್ಕೊಂಡು ಇವತ್ತು ಇಲ್ಲಿ ಏನು ಪ್ರತಿಭಟನೆ ಮಾಡಿದೆವು. ತಾಲೂಕು ಪಂಚಾಯತಿ ಇವರು ಬಂದು 2 ದಿನ ಕಾಲಾವಕಾಶ ಹೇಳಿದ್ದಾರೆ. 2 ದಿನದಾಗ ನೀರಿನ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಿದ ಸಮಸ್ಯೆ ಯಾವಾಗ ಬಗೆಹರಿಸ್ತೀನಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿಲ್ಲ. ಅದನ್ನು ಕೇಳ್ತೇವೆ. ಬಟ್ ಸದ್ಯಕ್ಕೆ ಈಗ ನೀರಿನ ಸಮಸ್ಯೆ ಬೇಸಿಗೆ ಕಾಲ, ನೀರಿನ ಸಮಸ್ಯೆ ಇರೋದ್ರಿಂದ 2 ದಿನ ಕಾದು ನೋಡ್ತೀವಿ. 2 ದಿನದಲ್ಲಿ ಅವ್ರು ಏನಾದ್ರು ನೀರಿನ ಸಮಸ್ಯೆ ಬಗೆಹರಿಸಿದ್ರೆ ಮುಂದಿನ ಕಾರ್ಯಗಳು ಶೌಚಾಲಯ ಮತ್ತು ಬೀದಿ ಲೈಟು ಸ್ವಚ್ಛತೆ ಕಾರ್ಯ ಬಗ್ಗೆ ಅವ್ರಿಗೆ ಮತ್ತೊಂದು ಸಲ ಗಮನಕ್ಕೆ ತರ್ತೀವಿ. ನೀರಿನ ಸಮಸ್ಯೆನ ಬಗೆಹರಿಸಿಲ್ಲ ಅಂದರೆ ಮುಂದೆ ಬೇರೆ ರೀತಿಯಲ್ಲಿ ನಮ್ದು ಹೋರಾಟ ಇರ್ತದೆ. ಈ ಮೂಲಕ ಅವ್ರಿಗೆ ನೇರಾಗಿ ಹೆಸರು ಪಡಕ್ಕೆ ಬೇಕು. ಇಂಥ ಬಿಸಿಲಾಗಿ ಒಟ್ಟು ನೀವು ಕೂತಿದ್ರೆ ಅಂದಾಗಾಯ್ತು. ಮತ್ತು ಅನಿವಾರ್ಯ ಸರ್, ಈಗ ನೀರಿಲ್ಲ ಅಂದ್ರೆ ಸಾಯ್ತೇವೆ. ಮತ್ತು ಬದುಕಬೇಕಂದ್ರೆ ಬಿಸಿಲಾಗ ಕೂತು ಬದುಕಬೇಕು. ಈ ಊರಾನ ಗ್ರಾಮಸ್ಥರ ಕಾಲಾಗ ನೀವು ಯಾಕೆ ಕೂತಿದ್ರಿ ಬಿಸಿಲಾಗ? ಗ್ರಾಮಸ್ಥರಲ್ಲ, ಗ್ರಾಮಸ್ಥರ ನಮ್ಮ ಗಮನಕ್ಕೆ ತಂದ ಮ್ಯಾಗ ನಾವು ಅವ್ರಿಗೆ ಬೆಂಬಲ ಕೊಟ್ಟಿದ್ದೇವೆ ಅಷ್ಟೇ. ಮತ್ತು ಅವ್ರು ಯಾರು ಕೂತಿದ್ರಿ ಊರಾನ ಮಂದಿ ನಿಮ್ಮ ಜೋಡಿ? ಊರಾಗಿನ ಮಂದಿ ಬಂದಿದ್ರು. ಬಟ್ ಅವರು JDS, ಕಾಂಗ್ರೆಸ್, BJP ಕಾರ್ಯಕರ್ತರಾಗಿದ್ದರಿಂದ ನಮ್ಮ ಮುಂದೆ ನೇರವಾಗಿ ಬರೋಕೆ ಮುಜುಗರ ಅವರಿಗೆ. ಹಾಗಾಗಿ ಅವರು ಅಕ್ಕಪಕ್ಕ ಸೈಡಿಗೆ ನಿಂತು ಈ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅಂದರೆ ಒಟ್ಟು ಬಿಸಿಲಾಗ ನೀವು KRS ಪಕ್ಷದ ಕೂತು ಆ JDS, ಕಾಂಗ್ರೆಸ್, BJP ಅವರಿಗೆ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಟ್ರಿ ಸರ್. ನಾವು ಮಾನವೀಯತೆ ಪ್ರಕಾರ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಅವ್ರು JDS, ಕಾಂಗ್ರೆಸ್, BJP ಮಾನವೀಯತೆ ಇತ್ತು ಅಂದ್ರೆ ಮಾಡಿರ್ತಾರೆ. ಬಟ್ ಇದುವರೆಗೆ ಮಾಡಿಲ್ಲ 4 ತಿಂಗಳಿಂದ. ಬಟ್ ಅವ್ರ ಸಮಸ್ಯೆ ನೋಡೋಕ್ಕಾಗದೆ ಅವ್ರು ನಮ್ಮ ಹತ್ರ ಹೇಳಿದಾಗ ನಾವು ಅವ್ರಿಗೆ ಸ್ಪಂದಿಸಬೇಕಾಗಿತ್ತು. ಹಾಗಾಗಿ ನಾವು ಸ್ಪಂದಿಸಿ ಹೋರಾಟದಲ್ಲಿ ಭಾಗವಹಿಸಿದ್ವಿ. ತಮ್ಮ ಹೆಸರು ಸರ್? ಲಕ್ಷ್ಮಣ್ ಚರ್ಚೆ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಓಕೆ ಸರ್. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.